ಹಲೋ ಗಾಯ್ಸ್, ವೆಲ್ಕಮ್ ಟು ಲಕ್ಕಿ ಪವಿ ಕನ್ನಡ ವ್ಲಾಗ್ಸ್. ನಾನು ಈ ವ್ಲಾಗ್ನಲ್ಲಿ ಸೀರೆಗೆ ಕುಚ್ಚು ಹಾಕೋಕ್ಕೆ ಬಿಗಿನರ್ಸ್ಗೆ ಬೇಸಿಕ್ ಮಟೀರಿಯಲ್ಸ್ ಏನೇನು ಬೇಕು ಅಂತ ಹೇಳ್ತೀನಿ, ತೊಗೊಂಡಿರಿ. ಈ ಚಾನಲ್ನಲ್ಲಿ ನೆಕ್ಸ್ಟ್ ಇಂದ ಬೇಸಿಕ್ಕಿಂದನೂ ಸೀರೆಗೆ ಹೇಗೆ ಕುಚ್ಚು ಹಾಕೋದು ಅನ್ನೋದ್ರ ಬಗ್ಗೆ ವೀಡಿಯೋಸ್ ಹಾಕ್ತೀನಿ, ನೋಡ್ತಾ ಇರಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ಈಗ ನಾವು ಕ್ರೋಶಾದಿಂದ ಕುಚ್ಚು ಹಾಕೋದನ್ನು ಕಲಿಬೇಕಂದ್ರೆ ಮೊದಲು ನಮಗೆ ಕ್ರೋಶಾ ಬೇಕು. ನಾನಿವಾಗ ತೋರಿಸ್ತಾ ಇರೋದು 0.75 mm ನಂಬರ್ದು ಕ್ರೋಶಾ. ಇದು 0.7 mm ಕ್ರೋಶಾ. ತುಂಬ ನಂಬರ್ದು ಕ್ರೋಶಾಸ್ ಇರುತ್ತೆ, ಆದರೆ 10 ಅಥವಾ 11 ಇವೆರಡು ನಂಬರಲ್ಲಿ ಯಾವುದಾದ್ರೂ ಒಂದು ತೊಗೊಳ್ಳಿ. ಯಾಕಂದರೆ ಹ್ಯಾಂಡಲ್ ಮಾಡೋದು ತುಂಬ ಈಸಿ ಇರುತ್ತೆ. ನಾವು ಸ್ಟಾರ್ಟಿಂಗ್ ಕಲಿಯುವಾಗ ಇವೆರಡು ನಂಬರ್ ಇರೋದಾದರೆ ಹಿಡ್ಕೊಳ್ಳೋದಕ್ಕೆ ಗ್ರಿಪ್ ಚೆನ್ನಾಗಿ ಸಿಗುತ್ತೆ ಅಂತ. ಓಕೆನಾ? 10 ಅಥವಾ 11 ಇವೆರಡು ನಂಬರಲ್ಲಿ ಒಂದು ತೊಗೊಳ್ಳಿ. ಎರಡು ಇದ್ರೂ ಓಕೆ, ಬೇಸಿಕಲ್ಲಿ ಒಂದು ತೊಗೊಳ್ಳಿ, ಸ್ಟಾರ್ಟಿಂಗ್ ಸಾಕು. ನೆಕ್ಸ್ಟ್ ಬಂದುಬಿಟ್ಟು ಸ್ಮಾಲ್ ಐ ನೀಡಲ್ ಮತ್ತು ಬಿಗ್ ಐ ನೀಡಲ್ ಅಂತ ನಮಗೆ ನೀಡಲ್ಸ್ ಬೇಕಾಗುತ್ತೆ, ಆಯಿತಾ? ಅಂಗಡೀಲಿ ಕೇಳಿದ್ರೆ ಕೊಡ್ತಾರೆ ಸ್ಮಾಲ್ ಐ ನೀಡಲ್, ಬಿಗ್ ಐ ನೀಡಲ್. ನಾನೀಗ ತೋರಿಸ್ತಾ ಇರೋದು ಸ್ಮಾಲ್ ಐ ನೀಡಲ್. ಓಕೆನಾ? ಇದರಲ್ಲಿ ಒಂದು 50 ಎಳೆ ದಾರಾನ ಪೋಣಿಸ್ಬೋದು ನಾವು. ಕುಚ್ಚು ಹಾಕೋಕ್ಕೆ ಈ ಥರ ದಾರ ಪೋಣಿಸ್ಬೇಕು ನಾವು. ಹೇಗೆ ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಸ್ಮಾಲ್ ಐ ನೀಡಲ್ ತೊಗೊಳ್ಳಿ, ಏಕೆಂದರೆ ಒಂದು 50 ಎಳೆ ದಾರ ಪೋಣಿಸ್ಬೋದು ಅದರಲ್ಲಿ. ನೆಕ್ಸ್ಟ್ ಬಿಗ್ ಐ ನೀಡಲ್, ಇದರಲ್ಲಿ ಒಂದು 80 ಎಳೆ ದಾರಾನ ಪೋಣಿಸ್ಬೋದು. ಹೇಗೆ ಪೋಣಿಸೋದಂತ ಹೇಳ್ತೀನಿ ನಾನು, ಓಕೆನಾ? ಬಿಗ್ ಐ ನೀಡಲ್ ಒಂದು ತೊಗೊಂಡಿರಿ. ಸ್ಮಾಲ್ ಐ ನೀಡಲ್ ಮತ್ತು ಬಿಗ್ ಐ ನೀಡಲ್ ಇವೆರಡು ನೀಡಲ್ಸ್ನ ತೊಗೊಂಡಿಟ್ಕೊಂಡಿರಿ, ಆಯಿತಾ? ನೆಕ್ಸ್ಟ್ ನಮಗೆ ಮೇನ್ ಬಂದುಬಿಟ್ಟು ಗಮ್ ಅಂದರೆ ಫ್ಯಾಬ್ರಿಕ್ ಗ್ಲೂ. ತುಂಬ ಚೆನ್ನಾಗಿದೆ ಇದು ಗಮ್ಮು, ಇದನ್ನು ತೊಗೊಳ್ಳಿ, ಆಯಿತಾ? ಫ್ಯಾಬ್ರಿಕ್ ಗ್ಲೂ ಅಂತ ಅಂಗಡೀಲಿ ಕೇಳಿದ್ರೆ ಕೊಡ್ತಾರೆ. ಹಾಗೆಯೇ ಒಂದು ಟ್ರಿಮ್ಮರು, ಸಿಸರ್ ಇದ್ರೂ ಓಕೆ ಮನೆಯಲ್ಲಿ, ಅದನ್ನು ನಡೆಯುತ್ತೆ. ಇಲ್ಲ ಅಂದರೆ ಟ್ರಿಮ್ಮರ್ನ ತೊಗೊಳ್ಳಿ. ಸಿಸರ್ ಇಲ್ಲದೆ ಇರೋರು ಹೊಸ್ದಾಗಿ ತೊಗೋತಾ ಇದ್ದೀವಿ ಅಂದರೆ ಟ್ರಿಮ್ಮರ್ನೇ ತೊಗೊಳ್ಳಿ, ಯಾಕಂದರೆ ಥ್ರೆಡ್ಸ್ ತುಂಬ ಚೆನ್ನಾಗಿ ಕಟ್ಟಾಗುತ್ತೆ. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಥ್ರೆಡ್ಸ್ ಒಂದು 2-3 ಕಲರ್ ತೊಗೊಂಡಿರಿ, ಸ್ಟಾರ್ಟಿಂಗ್ ಸಾಕು. ನೀವು ಕಲ್ತಾದ್ಮೇಲೆ ಬೇಕಾದರೆ ತೊಗೊಳ್ಳಿವ್ರಂತೆ. ಇದು ನಾನು ತೋರಿಸ್ತಾ ಇರೋದು ಲೋಕಲ್ ಥ್ರೆಡ್, ಜಸ್ಟ್ ನಿಮಗೆ ಪ್ರಾಕ್ಟೀಸ್ಗೋಸ್ಕರ ಅಂತ. ಬಟ್ ನೀವು ಕಲ್ತಾದ್ಮೇಲೆ ಕಸ್ಟಮರ್ಸ್ಗೆ ನೀವು ಬುಲೆಟ್ ಥ್ರೆಡ್ಡಿಂದನೇ ಹಾಕ್ಕೊಡ್ಬೇಕಾಗುತ್ತೆ ಕುಚ್ಚು, ಓಕೆನಾ? ಈ ನಾರ್ಮಲ್ ಥ್ರೆಡ್ಡಲ್ಲೆಲ್ಲ ಹಾಕೋಕ್ಕೆ ಹೋಗಬೇಡಿ. ಬಟ್ ಸ್ಟಾರ್ಟಿಂಗ್ ಯಾವುದಾದ್ರೂ ಲೋಕಲಲ್ಲೇ ಒಂದು 3 ಥ್ರೆಡ್ ತೊಗೊಳ್ಳಿ ಸಾಕು. ಓಕೆ, ನೆಕ್ಸ್ಟ್ ನಾನು ತೋರಿಸ್ತಿರೋದು ಸಿಲ್ಕ್ ಥ್ರೆಡ್, ಆಯಿತಾ? ಇದು ಕುಚ್ಚನ್ನು ಕಟ್ಟೋದಕ್ಕೆ ಬೇಕು. ಹೇಗೆ ಅಂತ ಹೇಳ್ತೀನಿ. ನಾನಿವಾಗ ತೋರಿಸ್ತಾ ಇರೋದು ನಿಮಗೆ ಕಾಣಿಸ್ತಿಲ್ಲ ಅಂತ ಅನಿಸುತ್ತೆ ಮೇ ಬಿ. ಅದು ಬಟ್ಟೆ ಥರ ಅಂದರೆ ದಾರ ಥರ ಇರುತ್ತೆ, ಓಕೆನಾ? ಆ ಥರದ್ದು ನೋಡಿ ಸಿಲ್ಕ್ ಥ್ರೆಡ್ಡು ತೊಗೊಳ್ಳಿ, ಆಯಿತಾ? ತಂತಿ ಥರದ್ದು ತೊಗೋಬೇಡಿ. ತಂತಿ ಥರನೂ ಬರುತ್ತೆ, ಕೆಲವೊಂದು ತಂತಿ ಥರ ಇರೋದನ್ನ ಕೊಡ್ತಾರೆ, ಆ ಥರದ್ದು ತೊಗೋಬೇಡಿ. ಬಟ್ಟೆ ಥರ ಇರೋದನ್ನು ಅಂದರೆ ದಾರ ಥರ ಬರುತ್ತೆ, ಆ ಥರದ್ದನ್ನು ನೋಡಿ ತೊಗೊಳ್ಳಿ, ಆಯಿತಾ? ಸಿಲ್ಕ್ ಥ್ರೆಡ್ ತೊಗೊಳ್ಳುವಾಗ ಒಂದ್ಸಲಿ ಚೆಕ್ ಮಾಡಿ ನೋಡಿ ತೊಗೊಳ್ಳಿ. ನೆಕ್ಸ್ಟ್ ನಮಗೆ ಕಾರ್ಡ್ಬೋರ್ಡ್ ಶೀಟ್ ಬೇಕಾಗುತ್ತೆ, ಆಯಿತಾ? ಇವಾಗ ತೋರಿಸ್ತಿದ್ದೀನಲ್ವ, ನಾನು ಪಾಲ್ಸಲ್ಲಿ ಬಂದಿತ್ತು, ಅದನ್ನೇ ಈ ಥರ ಮಡ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ಆ ಥರನೂ ಇದ್ದರೆ ಓಕೆ, ಅದು ಸ್ವಲ್ಪ ದಪ್ಪ ಇರಬೇಕು. ನಾನಿವಾಗ ಸುತ್ತಿದ್ದೀನಲ್ವ ದಾರ, ಆ ಥರ ಸುತ್ತೋದಕ್ಕೆ ಬೇಕಾಗುತ್ತೆ. 6 ಎಳೆ ದಾರ ಮಾಡೋದಕ್ಕೆ ದಪ್ಪ ಇರಬೇಕು, ಇಲ್ಲಾಂದರೆ ನಾವು ಸುತ್ತುವಾಗ ಅದು ಫೋಲ್ಡ್ ಆಗಿಬಿಡುತ್ತೆ ಕಾರ್ಡ್ಬೋರ್ಡ್ ಶೀಟ್. ಹಾಗಾಗಿ ಸ್ವಲ್ಪ ದಪ್ಪ ತೊಗೊಳ್ಳಿ. ನೆಕ್ಸ್ಟು ಒಂದು 3-4 ಥರದ್ದು ಬೀಡ್ಸ್ ತೊಗೊಳ್ಳಿ, ಆಯಿತಾ? ಸ್ಟಾರ್ಟಿಂಗ್ ಒಂದು 2 ಥರದ್ದು ಬೀಡ್ಸ್ ತೊಗೊಂಡ್ರೆ ಸಾಕು. ಆಮೇಲೆ ಬೇಕಾದರೆ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿವ್ರಂತೆ. ನೀವು ಚೆನ್ನಾಗಿ ಕಲ್ತಾದ್ಮೇಲೆ ತೊಗೊಳ್ಳಿ, ಆಯಿತಾ? ನಾನು ನಿಮಗೆ ಸಜೆಸ್ಟ್ ಮಾಡೋದೇನೆಂದರೆ ಫಸ್ಟು ಸ್ಟಾರ್ಟಿಂಗು ಚಿಕ್ಕ ಮಣಿ, ಇವಾಗ ನಾನು ತೋರಿಸ್ತೀನಲ್ವ ದಾರದಲ್ಲಿ ಇದೆ, ಆ ಥರದ್ದು ತೊಗೊಳ್ಳಿ, ಆಯಿತಾ? ಈ ಥರದ್ದು ತೊಗೊಳ್ಳಿ, ದಾರದಲ್ಲಿ ಬರೋ ಥರದ್ದು. ಇದರಲ್ಲೇ ಇನ್ನೂ ಒಂಥರ ಬರುತ್ತೆ, ಓಕೆನಾ? ಮೆಟಲ್ ಬೀಡ್ಸ್ ಅಂತ, ಅದು ಸ್ವಲ್ಪ ವೆಯ್ಟ್ ಇರುತ್ತೆ. ನಾನು ಇವಾಗ ತೋರಿಸ್ತೀನಿ ನೋಡಿ, ಅದು ಮೆಟಲ್ ಬೀಡ್ಸು. ಅದು ಸ್ವಲ್ಪ ವೆಯ್ಟ್ ಅನಿಸುತ್ತೆ. ಆ ಥರದ್ದು ಬೇಡ, ದಾರದಲ್ಲಿ 10 ರೂಪಾಯಿದು ಬರುತ್ತೆ, ಓಕೆನಾ? ಆ ಥರದ್ದು ಕೊಡಿ ಅಂತ ಕೇಳಿ, ಆ ಥರದ್ದೇ ತೊಗೊಳ್ಳಿ, ಅದು ಚೆನ್ನಾಗಿರುತ್ತೆ. ಮತ್ತು ಇನ್ನು ಫ್ಲವರ್ ಡಿಸೈನ್ದು ಅಥವಾ ಸ್ವಲ್ಪ ದಪ್ಪ ಬೀಡ್ಸ್ದು ಕೊಡಿ ಅಂತ ಕೇಳಿ ತೊಗೊಳ್ಳಿ. ನೆಕ್ಸ್ಟು ಒಂದು ನಾರ್ಮಲ್ ಥ್ರೆಡ್ ಬೇಕು. ಕೆಲವೊಬ್ಬರು ನಮಗೆ ಕ್ರೋಶಾ ಯೂಸ್ ಮಾಡೋದಕ್ಕೆ ಬರಲ್ಲ, ನಾರ್ಮಲ್ಲಾಗಿಯೇ ಕೆಲವೊಂದು ಡಿಸೈನ್ಸ್ ಇರುತ್ತಲ್ಲ, ಆ ಥರದ್ದು ಹೇಳ್ಕೊಡಿ ಅಂತ ಹೇಳಿದ್ರೆ ಅವರಿಗೆ ಜಸ್ಟ್ ಬೀಡ್ಸ್ನ ಮತ್ತು ನಾರ್ಮಲ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಕೆಲವೊಂದು ಡಿಸೈನ್ಸ್ನ ಹೇಳ್ಕೊಡ್ತೀನಿ, ಆಯಿತಾ? ಸೊ ಹಾಗಾಗಿ ಒಂದು 2 ಕಲರ್ ನಾರ್ಮಲ್ ಥ್ರೆಡ್ನ ತರಿಸ್ಕೊಂಡು ಇಟ್ಕೊಂಡಿರಿ, ಆಯಿತಾ? ನೆಕ್ಸ್ಟ್ ವೀಡಿಯೋಸಲ್ಲಿ ಅದನ್ನು ಕೂಡ ಒಂದು ವೀಡಿಯೋನ ಮಾಡಿಬಿಟ್ಟು ಹಾಕ್ತೀನಿ ನಾನು. ಹಾಗೆಯೇ ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ನಮಗೆ ಒಂದು ಬಟ್ಟೆ ಬೇಕು. ವೇಸ್ಟ್ ಬಟ್ಟೆಯನ್ನು ಜಿಗ್ ಮಾಡಿಸಿದ್ರು ಓಕೆ, ಇಲ್ಲ ಅಂದರೆ ಒಂದು ಫಾಲ್ಸ್ ತೊಗೊಳ್ಳಿ, ವೈಟ್ ಫಾಲ್ಸ್ ತೊಗೊಳ್ಳಿ, ಅದ್ರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಹಾಕೋದಕ್ಕೆ ಅನ್ನೋದಷ್ಟೇ. ವೈಟ್ ಫಾಲ್ಸ್ ತೊಗೊಂಡು ಅದಕ್ಕೆ ನೀವು ಹಾಕ್ಕೊಂಡು ಆಮೇಲೆ ಬೇಕಾದರೆ ಕಲ್ತ ಮೇಲೆ ಸ್ಯಾರಿಗೆ ಹಾಕ್ಕೋಬೋದು ಅಂತ, ಓಕೆನಾ?
Thanks for watching this video. Please subscribe to my channel.